ಈ ಪೈಶಾಚಿಕ ಕೃತ್ಯ ಮಾಸ್ಕೋದಲ್ಲಿ ಏನು ನಡೆದಿದೆ ಜಗತ್ತೇ ಬೆಜ್ಜೆ ಬಿದ್ದುಬಿಟ್ಟಿದೆ. ಸೊ ಮಾಸ್ಕೋ ನರಮೇಧವನ್ನು ಖಂಡಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಮಾಸ್ಕೋದ ಹೀನ ಕೃತ್ಯವನ್ನು ಬಲವಾಗಿ ಖಂಡಿಸುತ್ತೇವೆ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೃತರ ಕುಟುಂಬದೊಂದಿಗೆ ನಮ್ಮ ಪ್ರಾರ್ಥನೆ ಇರುತ್ತೆ ಅಂತಕ್ಕಂಥದ್ದು ಕೂಡ ಅವರ ಹೇಳಿಕೆ. ರಷ್ಯಾ ಪ್ರಜೆಗಳು ಸರ್ಕಾರದ ಜೊತೆ ಭಾರತ ಬೆಂಬಲವಾಗಿ ನಿಲ್ಲುತ್ತೆ ಹೀಗಂತ ಟ್ವೀಟ್ ಮೂಲಕ ಪ್ರಧಾನಿ ಮೋದಿ ಅವರು ಈ ಕೃತ್ಯವನ್ನು ಖಂಡಿಸಿದ್ದಾರೆ. ನಮ್ಮ ದೇಶ ಅಂತಲೇ ಅಲ್ಲ, ಬಹುತೇಕ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳು ಕೂಡ ಈ ಉಗ್ರ ಕೃತ್ಯವನ್ನು ಖಂಡಿಸಿದೆ. ನೋಡಿ, ಭಯೋತ್ಪಾದನೆಯನ್ನು ಯಾರೂ ಕೂಡ ಬೆಂಬಲಿಸಲ್ಲ, ಯಾವ ದೇಶವೂ ಕೂಡ ಬೆಂಬಲಿಸಲ್ಲ. ಭಯೋತ್ಪಾದನೆಯನ್ನು ಬೆಂಬಲಿಸಿ ಯಾವ ದೇಶಗಳು ಯಾವ ಹಂತಕ್ಕೆ ಇವತ್ತೊಂದು ದಿನ ಬಂದು ತಲುಪಿವೆ ಅಂತಕ್ಕಂಥದ್ದು ಉದಾಹರಣೆ ನಮ್ಮ ಕಣ್ಮುಂದೆನೇ ಇದೆ. ಹಾಗಾಗಿ ಮುಂದುವರಿದ ರಾಷ್ಟ್ರಗಳು ಯಾರೂ ಕೂಡ ಭಯೋತ್ಪಾದನೆಯನ್ನು ಬೆಂಬಲಿಸೋದಿಲ್ಲ. ಪ್ರಧಾನಿ ಮೋದಿ ಅವರು ಬೇರೆ ಬೇರೆ ದೇಶಗಳಿಗೆ ಹೋದಾಗಲೂ ಇದನ್ನೇ ಹೇಳ್ತಿರ್ತಾರೆ, ಭಯೋತ್ಪಾದನೆಯ ವಿರುದ್ಧ ನಮ್ಮ ಹೋರಾಟ ಅಂತ. ಹಾಗಾಗಿ ಇಡೀ ಜಗತ್ತು ಇದರ ವಿರುದ್ಧವಾಗಿ ನಿಂತ್ಕೋಬೇಕಾಗುತ್ತೆ. ಈ ಭಯೋತ್ಪಾದನೆ ಅನ್ನೋದನ್ನು ಬುಡ ಸಮೇತ ಕೀಳಬೇಕಾಗುತ್ತೆ, ಬೇರು ಸಮೇತ ಇದನ್ನು ಕಿತ್ತು ಬಿಸಾಕಬೇಕಾಗುತ್ತೆ. ಇಲ್ಲ ಅಂತಂದರೆ ಎಲ್ಲ ಕಡೆಯಲ್ಲೂ ಕೂಡ ಅಮಾಯಕರು ಈ ರೀತಿ ಸಾವನ್ನಪ್ತಾರೆ. ಏನು ತಪ್ಪು ಮಾಡಿದ್ದಾರೆ ಪಾಪ ಅವರೆಲ್ಲರೂ ಕೂಡ, ಯಾರು ಏನು ಅಂತಲೂ ಗೊತ್ತಿಲ್ಲ. ಕಣ್ಣು ಮುಚ್ಚಿ ಬಿಡೋ ಅಷ್ಟರಲ್ಲಿ ಯಾರೂ ಇಲ್ಲ. ಅಲ್ಲಿದ್ದವರೆಲ್ಲ ಒಂದೊಂದು ಕಡೆ ಶವಗಳಂತೂ ಅಲ್ಲಿ ಚಲ್ಲಾಪಿಲ್ಲಿಯಾಗಿ ಬಿದ್ದಿವೆ. ಓಕೆ, ಈಗ ಬರ್ತಾ ಇರ್ತಕ್ಕಂಥ ಬ್ರೇಕಿಂಗ್ ನ್ಯೂಸ್. ದಾಳಿಯ ಹೊಣೆಯನ್ನು ಹೊತ್ತಿದೆ ಐಸಿಸ್. ಸಂಗೀತ ಕಾರ್ಯಕ್ರಮ ಮತ್ತು ಮಾಲ್ನಲ್ಲಿ ಗುಂಡಿನ ದಾಳಿ ಜೊತೆಗೆ ಬಾಂಬ್ ಸ್ಫೋಟವನ್ನು ಕೂಡ ನಡೆಸಿರ್ತಕ್ಕಂಥದ್ದು. AK-12 ಅಂತಕ್ಕಂಥ ಬಂದೂಕನ್ನು ಏನೋ ರಷ್ಯಾ ಪೊಲೀಸರು ವಶಪಡಿಸ್ಕೊಂಡಿದ್ದಾರೆ. ಓರ್ವನನ್ನು ವಶಕ್ಕೆ ಪಡೆದಿದ್ದಾರೆ ಅಂತಕ್ಕಂಥ ಅಪ್ಡೇಟ್ಸ್ ಕೂಡ ಈಗ ಸಿಗುತ್ತಾ ಇದೆ. ಮಾಸ್ಕೋ ನರಮೇಧದ ಹೊಣೆಯನ್ನು ಐಸಿಸ್ ಉಗ್ರ ಸಂಘಟನೆ ಹೊತ್ಕೊಂಡಿದೆ. ಮಾಲ್ನಲ್ಲಿ ಗುಂಡಿನ ದಾಳಿ ಜೊತೆಗೆ ಬಾಂಬ್ ದಾಳಿ ಕೂಡ ನಡೆದಿರ್ತಕ್ಕಂಥದ್ದು. ಧಗಧಗಿಸಿದೆ ಮಾಲ್. ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ. ಶಂಕಿತ ಉಗ್ರನನ್ನ ವಶಕ್ಕೆ ಪಡೆದಿರ್ತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. AK-12 ಅಂತಕ್ಕಂಥ ಬಂದೂಕನ್ನು ವಶಪಡಿಸಿಕೊಂಡಿದ್ದಾರೆ ಅಂತಕ್ಕಂಥ ಅಪ್ಡೇಟ್ಸ್ ಕೂಡ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡಿತಾ ಹೋಗೋಣ. ಎಸ್ ಶಬೀರ್, ಐಸಿಸ್ ಅವರು ಅಧಿಕೃತವಾಗಿ ಈ ದಾಳಿಯ ಹೊಣೆಯನ್ನು ಹೊತ್ತಿದ್ದೇ ಆದರೆ ಅದರ ಹಿಂದಿನ ಕಾರಣಗಳು ಕೂಡ ಗೊತ್ತಾಗುತ್ತಾ ಅಂತ? ಖಂಡಿತವಾಗ್ಲೂ ಈ ದಾಳಿಯನ್ನ ಯಾಕೆ ಮಾಡಿದೀವಿ ಅನ್ನುವಂಥದ್ದನ್ನ ಕೂಡ ಅವರು ವಿಡಿಯೋ ಮೂಲಕ ಬಹಿರಂಗ ಪಡಿಸುವಂತ ಸಾಧ್ಯತೆಗಳನ್ನ ಕೂಡ ನಾವು ನಿರೀಕ್ಷೆ ಮಾಡಬಹುದು. ಈಗ ಒಬ್ಬ ಶಂಕಿತ ಭಯೋತ್ಪಾದಕನನ್ನ ಬಂಧಿಸಿರುವಂತದ್ದು ಮತ್ತೆ ಕೆಲವು ಎಕ್ವಿಪ್ಮೆಂಟ್ಗಳು ಅಂದ್ರೆ ಶಸ್ತ್ರಸಜ್ಜಿತ ದಾಳಿಯನ್ನು ನಡೆಸಲಾಗಿತ್ತು, ಆ ಗನ್ಗಳನ್ನ ಕೂಡ ಈಗ ವಶಪಡಿಸಿಕೊಳ್ಳಲಾಗಿದೆ ಅನ್ನುವಂತ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು. ಮೇಲ್ನೋಟಕ್ಕೆ ಇದು ಐಸಿಸ್ ಕೃತ್ಯ ಆಗಿದೆ ಅನ್ನುವಂಥದ್ದು ಕೂಡ ಈಗ ಮತ್ತೆ ಸಾಬೀತಾಗುವಂತಹ ಬೆಳವಣಿಗೆಗಳು ಸದ್ಯಕ್ಕೆ ನಡೀತಾ ಇರುವಂತದ್ದು. ಈಗ ಆ ಶಂಕಿತ ಉಗ್ರನನ್ನ ವಿಚಾರಣೆಗೆ ಒಳಪಡಿಸುವಂತ ಕೆಲಸವನ್ನ ಕೂಡ ಮಾಡಲಾಗುತ್ತೆ. ಆದ್ರೆ ಈವರೆಗೂ ಕೂಡ ಎಲ್ಲೂ ವಿಡಿಯೋಗಳು ಬಿಡುಗಡೆಯಾಗಿಲ್ಲ. ಈ ರೀತಿಯಾದಂತಹ ಭಯೋತ್ಪಾದನಾ ದಾಳಿಗಳಾದಂತ ಸಂದರ್ಭದಲ್ಲಿ ಐಸಿಸ್ ಒಂದು ವಿಡಿಯೋವನ್ನ ಕೂಡ ಬಿಡುಗಡೆ ಮಾಡುತ್ತೆ. ದಾಳಿಯ ಹೊಣೆ ಹೊತ್ತು ಈ ಒಂದು ದಾಳಿಯನ್ನ ಯಾಕೆ ನಡೆಸಿದ್ವಿ ಅನ್ನುವಂಥದ್ರ ಬಗ್ಗೆ ಕೂಡ ವಿವರಣೆಯನ್ನು ಕೊಡುವಂತ ಕೆಲಸವನ್ನ ಅದು ಮಾಡುತ್ತೆ. ಈ ಹಿಂದಿನ ಕೆಲವು ಪ್ರಕರಣಗಳಲ್ಲಿ ಈ ರೀತಿಯಾದಂತಹ ಬೆಳವಣಿಗೆಗಳನ್ನ ನೋಡಿದಿವಿ. ಆದ್ರೆ ಈವರೆಗೂ ಕೂಡ ಐಸಿಸ್ ಎಲ್ಲೂ ಕೂಡ ವಿಡಿಯೋವನ್ನ ಬಿಡುಗಡೆ ಮಾಡಿದ್ದಾಗ್ಲಿ ಅಥವಾ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದು ಆಗ್ಲಿ ಎಲ್ಲೂ ಕೂಡ ಕಂಡು ಬಂದಿಲ್ಲ. ಆದ್ರೆ ಈಗ ಬಂಧಿತರಾಗಿರುವಂತಹ ಶಂಕಿತ ಭಯೋತ್ಪಾದಕ ಏನಿದ್ದಾನೆ ಅವನ ಪ್ರಾಥಮಿಕ ವಿಚಾರಣೆಯಲ್ಲಿ ಇದೊಂದು ಐಸಿಸ್ ಕೃತ್ಯ ಅನ್ನುವಂಥದ್ದು ಈಗ ಸದ್ಯಕ್ಕೆ ಸಾಬೀತಾಗಿರುವಂತದ್ದು. ಆದ್ರೆ ಯಾಕೆ ಈ ಒಂದು ದಾಳಿಯನ್ನ ನಡೆಸಲಾಯಿತು ಅನ್ನುವಂಥದ್ರ ಬಗ್ಗೆ ಈಗ ತನಿಖೆ ನಡಿಬೇಕಾಗಿರುವಂತದ್ದು. ಈಗ ಸದ್ಯಕ್ಕೆ ಭದ್ರತಾ ಏಜೆನ್ಸಿಗಳು ಅವ್ರನ್ನ ವಶಕ್ಕೆ ಪಡೆದುಕೊಂಡು ಈಗ ವಿಚಾರಣೆಯನ್ನ ನಡೆಸಲಾಗ್ತಾ ಇರುವಂತದ್ದು. ಬಾಕಿ 4 ಜನ ಭಯೋತ್ಪಾದಕರು ಎಲ್ಲಿದ್ದಾರೆ ಅನ್ನುವಂತ ಮಾಹಿತಿಯನ್ನು ಕೂಡ ಕಲೆ ಹಾಕುವಂತ ಕೆಲಸವನ್ನ ಮಾಡ್ಲಾಗ್ತಾ ಇರುವಂತದ್ದು. ಮುಂದಿನ ಹಂತದಲ್ಲಿ ಅವ್ರು ಯಾರು ಎಲ್ಲಿದ್ದಾರೆ ಮತ್ತೆ ಈ ಒಂದು ದಾಳಿಯನ್ನ ಯಾಕೆ ನಡೆಸಲಾಯಿತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಗಳು ಲಭ್ಯ ಆಗುತ್ತೆ.